ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. BMP ಚಾನಲ್ದಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಅಂದರೆ ಯಾರಿಗೂ ಹಣ ಎಂದರೆ ಎಲ್ಲರಿಗೂ ಬೇಕು. ಆದರೆ ಹಣ ಹೇಗೆ ಬರುತ್ತದೆ, ಯಾಕೆ ಬರುತ್ತದೆ, ಯಾವಾಗ ಬರುತ್ತದೆ, ನನಗೆ ಹಣ ಬರುತ್ತದೆಯೇ, ನನಗೆ ಹಣ ಬರುತ್ತದೆಯೇ, ನನ್ನ ಕೈಯಲ್ಲಿ ಹಣ ಹೆಚ್ಚಾಗುತ್ತದೆಯೇ, ನಾನು ಆಸೆ ಪಟ್ಟಷ್ಟು ಹಣ ಬರುತ್ತದೆಯೇ ಎಂದು ಕನಸು ಕಾಣುವ ಜನರಿಗೆ ಅದನ್ನು ತಿಳಿಯುವುದು ಹೇಗೆ ಎಂದು ಯೋಚನೆ ಆಗಿರುತ್ತದೆ. ಅಂದರೆ ಹಣ ಬರಬೇಕು, ನನಗೆ ಹಣ ಬರಬೇಕು, ನಾನು ಶ್ರೀಮಂತನಾಗಬೇಕು, ಹಣಕಾಸು ಬೇಕಾಷ್ಟಿದ್ದರೆ ಹೆಚ್ಚು ಚೆನ್ನಾಗಿರುತ್ತದೆ ಎಂದು ಆಸೆ ಕಾಣುತ್ತದೆ. ಅಂತಹ ಜನ ಕನಸು ಕಂಡರೆ ಅಂತಹ ಕನಸು ಕಾಣಲು ಯಾರು ಯೋಗ್ಯರು ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಈ ವಿಡಿಯೋದ ಮುಖ್ಯ ಉದ್ದೇಶ. ಅಂದರೆ ಯಾರು ಹಣ ಬರುತ್ತದೆ, ನಾನು ಹಣವಂತನಾಗುತ್ತೇನೆ, ನಾನು ಶ್ರೀಮಂತನಾಗುತ್ತೇನೆ ಎಂಬ ಕನಸು ಕಾಣಲು ಯೋಗ್ಯರು, ಅರ್ಹರು. ಇಂತಹ ಕನಸು ಕಂಡರೂ ಅವರಿಗೆ ಹಣ ಬರುತ್ತದೆ, ಅದು ಯಾರು ಎಂಬುದನ್ನು ಇವತ್ತು ತಿಳಿಸ್ಕೊಡ್ತೇನೆ. ಅವರ ಹಸ್ತ ನೋಡಿದಾಗ ನಮಗೆ ಏನನ್ನು ಕಾಣಿಸುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮೊದಲು ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ನೀವು ಜೀವನದಲ್ಲಿ ಸಂತೋಷ ಪಡಬಹುದು, ಸುಖ ಅನುಭವಿಸಬಹುದು. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಇನ್ನು ನಿಮಗೆ ಹಸ್ತರೇಖೆ ಸಾಮುದ್ರಿಕೆಯ ಮುಖಾಂತರ ಆನ್ಲೈನಲ್ಲಿ, ಅಂದರೆ ನಿಮ್ಮ ಮೊಬೈಲಿಗೆ ನಿಮ್ಮ ಭವಿಷ್ಯ ತಿಳಿಯುವಂತಹ ವ್ಯವಸ್ಥೆ ಇದೆಯೇ ಎಂಬ ಕುತೂಹಲ ಇದೆಯೇ? ಇದೆ, ವ್ಯವಸ್ಥೆ ಇದೆ. ಅದಕ್ಕಾಗಿ ಏನು ಮಾಡಬೇಕೆಂಬುದನ್ನು ತಿಳಿಯಲು ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಸಾಕು. ನಿಮಗೆ ಕೂಡಲೇ ನೀವು ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಅದಕ್ಕಾಗಿ ನೀವು ಇದರಲ್ಲೇ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್, ಹಲೋ ಎಂದು ನೀವು ಮೆಸೇಜ್ ಕಳಿಸಿ. ಕೂಡಲೇ ನಾವು ನಿಮಗೆ ಏನು ಮಾಡಬೇಕು, ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲಾಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಈಗ ನಾವು ಇಂದಿನ ಕಾರ್ಯಕ್ರಮಕ್ಕೆ ಬರ್ತಿದ್ದೇವೆ. ಅಂದರೆ ಯಾವುದೇ ಹಣಕಾಸು ಯಾರ ಕೈಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಿದಾಡುತ್ತದೆ, ಯಾರಿಗೆ ಹೆಚ್ಚಿನ ಹಣ ಬರುತ್ತದೆ, ಯಾವಾಗ ಹಣ ಬರುತ್ತದೆ, ಹೇಗೆ ಬರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಹಸ್ತದಲ್ಲಿ ಮೊದಲು ಅದಕ್ಕಾಗಿ ನಾವು ಕೇತುಪರ್ವದಲ್ಲಿರುವಂತಹ ಮೀನಿನ ಚಿಹ್ನೆ, ಕೇತುಪರ್ವ ನಿಮ್ಗೆ ಗೊತ್ತಾ? ಇಲ್ಲಿ ಕೇತುಪರ್ವ ಇಲ್ಲಿ ಬರುತ್ತೆ, ಇಲ್ಲಿ ಮೀನಿನ ಚಿಹ್ನೆ ಬರುತ್ತೆ. ಇದು ಮೀನಿನ ಚಿಹ್ನೆ ಇಲ್ಲಿರುತ್ತೆ. ಕೇತುಪರ್ವದಲ್ಲಿ ಮೀನಿನ ಚಿಹ್ನೆ ಇರುತ್ತೆ. ಅಂಥ ವ್ಯಕ್ತಿಗಳ ಕೈಯಲ್ಲಿ ಹೆಚ್ಚಿನ ಹಣ ಹರಿದಾಡುತ್ತಿರುತ್ತದೆ. ಹಾಗೆ ಈ ದೇವಮಂಡಲ ಇದು ಪೂರ್ತಿ, ಅಂದರೆ ಈ ಎರಡು ಗೆರೆಗಳ, ಈ ಜ್ಞಾನರೇಖೆ ಮತ್ತು ಹೃದಯ ರೇಖೆಗಳ ಮಧ್ಯೆ ಇರುವುದೇ ಜ್ಞಾನಮಂಡಲ. ಅದರಲ್ಲಿ ಎಲ್ಲಾದರೂ ಹೀಗೆ ಒಂದು ಇಂಟು ಚಿಹ್ನೆ ಇದ್ದರೆ ಅದು ಅವರು ಹಣವಂತರಾಗುತ್ತದೆ, ಅವರ ಕೈಯಲ್ಲಿ ಹಣ ಚೆನ್ನಾಗಿ ಓಡಾಡುತ್ತಿರುತ್ತದೆ ಎಂಬುದರ ಸೂಚನೆ. ಅಂದರೆ ಇದೆರಡು ವಿಷಯಗಳು, ಒಬ್ಬ ವ್ಯಕ್ತಿಯ ಕೈಯಲ್ಲಿ ಹಣ ಚೆನ್ನಾಗಿ ಓಡಾಡುತ್ತದೆ. ಆ ಓಡಾಡುವುದರಿಂದ ಅವರು ಜೀವನದಲ್ಲಿ ಹ್ಯಾಪಿಯಾಗಿರುತ್ತಾರೆ, ಚೆನ್ನಾಗಿ ಸಂಪಾದನೆ ಮಾಡಿ ಅವರು ಜೀವನದಲ್ಲಿ. ಅದೇ ರೀತಿ ಇನ್ನು ನೋಡಿ, ಈ ರೀತಿ ಒಂದು ತ್ರಿಕೋಣ, ಇವು ಸಹ ಈ ಮೂರು ಚಿಹ್ನೆ ಯಾರ ಹಸ್ತದಲ್ಲಿರುತ್ತೋ ಅವರು ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಸಂತೃಪ್ತರಾಗಿರುತ್ತಾರೆ. ಜೀವನದಲ್ಲಿ ಅವರಿಗೆ ಹಣಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ, ಮಾಡುವ ವ್ಯವಹಾರಗಳೆಲ್ಲವೂ ಕೈ ಹತ್ತುತ್ತದೆ ಎಂಬುದು ಇದರ ಸೂಚನೆ. ಅಂದರೆ ವ್ಯವಹಾರ ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈ ಮೂರು ಚಿಹ್ನೆಗಳು, ಮೀನಿನ ಚಿಹ್ನೆ, ಕೇತುಪರ್ವದಲ್ಲಿ ಮೀನಿನ ಚಿಹ್ನೆ ಮತ್ತು ದೇವಮಂಡಲದಲ್ಲಿ
ತ್ರಿಕೋಣ ಚಿಹ್ನೆ ಹಾಗೂ 8 ಚಿಹ್ನೆಗಳು ಇರುವಂಥ ವ್ಯಕ್ತಿಗಳು ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿರುತ್ತಾರೆ, ಅಭಿವೃದ್ಧಿ ಹೊಂದುತ್ತಾರೆ ಎಂಬುದನ್ನು, ವ್ಯಾಪಾರ ವ್ಯವಹಾರದಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಆದರೆ ಇನ್ನು ಕೆಲವು ವಿಚಾರಗಳು, ಇವರು ನಾನು ಹೇಳಿದ್ದೀಗ ಅವರು ಮಾಡುವ ವ್ಯವಹಾರ ಅಥವಾ ಕೆಲಸ, ಉದ್ಯೋಗದಿಂದ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ, ಹೆಚ್ಚು ಹಣವನ್ನು ಸಂಪಾದನೆ ಮಾಡುವ ಚಿಹ್ನೆಗಳ ಬಗ್ಗೆ ಹೇಳಿದೆ. ಇನ್ನು ಕೆಲವರಿಗೆ ಅವರು ಮಾಡುವಂತಹ, ಅವರನ್ನೇ ಆ ಕೆಲಸಕ್ಕೆ ಕರೆದೊಯ್ಯುತ್ತದೆ. ಆ ಕೆಲಸ ಮಾಡು, ಈ ಕೆಲಸ ಮಾಡುವಂಥ ಅವರ ಮನಸ್ಸೇ ಅವರಿಗೆ ಹೇಳುತ್ತದೆ. ಆ ಕೆಲಸಕ್ಕೆ ಹೋಗ್ತಾರೆ, ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಅದು ಯಾವ ಚಿಹ್ನೆ, ಹೇಗಿರುತ್ತೆ ಎಂಬುದನ್ನು ನೋಡೋಣ. ಯಾವುದಾದ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿದೆಯೇ ಎಂಬುದನ್ನು ನೋಡಿ. ಅಂಥ ಚಿಹ್ನೆಗಳು, ನಾನು ಈಗ ಹೇಳಕ್ಕೆ ಹೋಗ್ತಾ ಇರುವಂಥ ಚಿಹ್ನೆಗಳು ಯಾರ್ದಾದರೂ ಹಸ್ತದಲ್ಲಿದ್ದರೆ ಅವರು ಅದೃಷ್ಟವಂತರು. ಅದರಲ್ಲಿ ನಾನು ಮುಖ್ಯವಾಗಿ ಹೇಳೋದು ಒಂದು ನಕ್ಷತ್ರ ಚಿಹ್ನೆ. ನಕ್ಷತ್ರ ಚಿಹ್ನೆ ಅಂದರೆ, ನಕ್ಷತ್ರ ಚಿಹ್ನೆ ಇಲ್ಲಿ 2 ವಿಧ ಇದೆ. ನಕ್ಷತ್ರ ಚಿಹ್ನೆಯಲ್ಲಿ 2 ವಿಧ ಇದೆ. ಒಂದು ನೋಡಿ ಹೀಗಿರುತ್ತೆ, ಒಂದು ಇಷ್ಟೇ, ಇದು 4 ಚಿಹ್ನೆಗಳು. ಇನ್ನೊಂದು ನೋಡಿ, ಇದು 8 ಇರುತ್ತೆ. 1 2 3 4 5 6 7 8. ಇದು ನೋಡಿ 1 2 3 4 5 6, ಅಂದರೆ ಇದು 8 ಇರುತ್ತದೆ. 8 ರೇಖೆಗಳಿರುತ್ತೆ. ಈ 2 ಚಿಹ್ನೆಗಳು ನಕ್ಷತ್ರ ಇರುತ್ತೆ. 2 ಥರ ನಕ್ಷತ್ರ ಇರುತ್ತದೆ. ಅದರಲ್ಲಿ ಅಂದರೆ ಇಲ್ಲಿ ಇದು 8 ಚಿಹ್ನೆಗಳು, 8 ರೇಖೆಗಳು, ಇದು 6 ರೇಖೆಗಳು. ಹೀಗೆ ಚಿಹ್ನೆಗಳಿರುವಂಥ ಅದನ್ನು ನಾವು ಉತ್ತಮ ಸೂಚನೆಗಳು ಯಾವುದು ಅಂದರೆ, ಅದರಲ್ಲಿ 8 ಚಿಹ್ನೆಗಳಿರೋದು ಹೆಚ್ಚು ಉತ್ತಮವಾದದ್ದು. ಅವರಿಗೆ ಹಣ ಬರುವ ವಿಷಯದಲ್ಲಿ ಅವರು ಹೆಚ್ಚು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ. ಆದರೆ ಇದು ಸಹ ಹಣ ಕೊಡುವಂತಹ ಒಂದು ಚಿಹ್ನೆ ಎಂಬುದನ್ನು ಮರೆಯಬಾರದು. ಅದಕ್ಕಾಗಿ ನಕ್ಷತ್ರ ಚಿಹ್ನೆ ಇದೆ, ಹಸ್ತದಲ್ಲಿ ನಕ್ಷತ್ರ ಚಿಹ್ನೆ ಇದೆ ಅಂದ ಕೂಡಲೇ ನಾವು ಎಷ್ಟು ರೆಕ್ಕೆಗಳಿವೆ ಎಂಬುದನ್ನು ಅದಕ್ಕೆ ನಾವು ಲೆಕ್ಕ ಹಾಕ್ಕೊಬೇಕು. ಈಗ ಅದರಲ್ಲಿ ನಾವು ಗುರುಪರ್ವದಲ್ಲಿ, ಈ ಗುರುಪರ್ವ ನಮ್ಗೆ ಗೊತ್ತಿದೆ. ಈ ಗುರು ಬೆರಳು ಅಂದರೆ ತೋರು ಬೆರಳ ಕೆಳಗಿರುವುದೇ ನೋಡಿ 8 ಚಿಹ್ನೆ ಇರುವಂತಹ, 8 ರೆಕ್ಕೆಗಳು, 8 ಗೆರೆಗಳಿರುವಂತಹ ಒಂದು ನಕ್ಷತ್ರ ಇದೆ ಅಂತ ಇಟ್ಕೊಂಡರೆ ಅದರ ಗೆರೆಯನ್ನು ಲೆಕ್ಕ ಹಾಕಬೇಕು. ಅಂದರೆ 1 2 3 4 5 6 7 8 ರೇಖೆಗಳಿವೆ ಎಂಬುದನ್ನು ಲೆಕ್ಕ ಹಾಕಬೇಕು. ಕೆಲವರ ಕೈಯಲ್ಲಿ ಅದು ಈ ಥರ 6 ಚಿಹ್ನೆ, 6 ರೇಖೆಗಳಿರುವಂಥದ್ದು ಇರುತ್ತದೆ. ಅಂದರೆ 8 ರೇಖೆಗಳಿದ್ದರೆ ಅದರ ಫಲ 8, ಈ ರೀತಿ 8 ರೇಖೆಗಳಿದ್ದರೆ ಅದರ ಫಲ ಶಕ್ತಿಯುತವಾಗಿರುತ್ತದೆ, ಹೆಚ್ಚು ಶಕ್ತಿಯುತ. ಅಂದರೆ ಬೇಗನೆ ನೀವು ಹಣವನ್ನು ಸಂಪಾದನೆ ಮಾಡ್ತಾರೆ. 6 ರೇಖೆಗಳಿದ್ದರೆ ಅದೃಷ್ಟದ ಮಿತಿ ಇರುತ್ತದೆ. ಅಂದರೆ ಇದು ಸ್ವಲ್ಪ ಕಡಿಮೆ ಹಣವನ್ನು, ಅದರಷ್ಟು ಬೇಗವಾಗಿ ಹಣ ಸಂಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಹೆಚ್ಚಿನ ಶ್ರಮವನ್ನು ಪಡಬೇಕಾಗುತ್ತದೆ. ಇದಾದರೆ ಶ್ರಮ ಕಡಿಮೆ, ಹಣ ಜಾಸ್ತಿ. ಇದು ಶ್ರಮ ಹೆಚ್ಚು, ಹಣ ಕಡಿಮೆ. ಅದೇ ಥರ ಹಣದ ವಿಚಾರದಲ್ಲಿ ಸಂತೃಪ್ತರಾಗಿರುತ್ತಾರೆ. ಈ ರೀತಿಯಿದ್ದವರು ಹಣದ ವಿಚಾರದಲ್ಲಿ ಸಂತೃಪ್ತರಾಗಿರುತ್ತಾರೆ. ಉತ್ತಮ ಆದಾಯ ಬರುತ್ತೆ ಅವರಿಗೆ. ಬೇಕಾದಂಗೆ ಅವರು ಮಾಡೋ ಕೆಲಸದಲ್ಲಿ ಉತ್ತಮ ಆದಾಯವನ್ನು ಸಂಪಾದನೆ ಮಾಡುವಂಥ ವ್ಯಕ್ತಿಗಳ ಕೈಯಲ್ಲಿ ಇಂತಹ ಚಿಹ್ನೆ ಇರುತ್ತದೆ. ಅದೃಷ್ಟ, ಸಂತೋಷ ಎಲ್ಲವೂ ಈ ವ್ಯಕ್ತಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸಂತೋಷ, ಹಣಕಾಸಿನ ವಿಷಯ ಯಾವುದೇ ಇರಲಿ, ಅವರಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಮನೆಯಲ್ಲಾದರೆ, ಹೊರಗಡೆ ಆಗಲಿ, ಎಲ್ಲಾದರೂ ಅವರಿಗೆ ಸಮಸ್ಯೆಗಳು ತೀರಾ ಕಡಿಮೆ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯೇ ಇರುವುದಿಲ್ಲ, ಯಾವ ರೀತಿಯ ಸಮಸ್ಯೆ ಇರುವುದಿಲ್ಲ. ನೆಮ್ಮದಿಯ ಜೀವನ ನಡೆಸುತ್ತಾರೆ. ಅವರ ಜೀವನವೇ ಒಂಥರ ನೆಮ್ಮದಿ, ಸಂತೋಷದಿಂದ ಕೂಡಿರುತ್ತದೆ. ಈ 8 ರೇಖೆಗಳಿರುವಂತಹ ನಕ್ಷತ್ರ ಗುರುಪರ್ವದಲ್ಲಿದ್ದಾಗ ಅಂತಹ ಅದೃಷ್ಟವಂತರು.
ಇದೇ ಥರ ಶುಕ್ರ ಪರ್ವದಲ್ಲಿ ಇಲ್ಲಿ ನೋಡಿ, ಶುಕ್ರ ಪರ್ವ ನಿಮ್ಗೆ ಗೊತ್ತು, ಹೆಬ್ಬೆಳ್ಳ ಕೆಳಗೆ ಹೀಗೆ ಇಂಥ ನಕ್ಷತ್ರ ಚಿಹ್ನೆ ಇದ್ದರೆ, ಅಂದರೆ ಶುಕ್ರ ಪರ್ವದಲ್ಲಿ ಇಂಥ ತಿಳ್ಕೊಂಡ್ರೆ ಆ ವ್ಯಕ್ತಿ ಶುಕ್ರ ಪರ್ವದಲ್ಲಿ ಈ ಹೀಗಿದ್ದಾಗ ಇಂಥ ವ್ಯಕ್ತಿಗಳು ಕಂಡು ಬಂದರೆ ಆ ಜೀವನದಲ್ಲಿ ನಡೆಸುತ್ತಿದ್ದಾರೆ, ಅಂದರೆ ಅವರು ತುಂಬ ಆಡಂಬರದ ಜೀವನ ನಡೆಸುತ್ತಿದ್ದಾರೆ ಎಂದು ಅರ್ಥ. ಅಂದರೆ ಇದು ತುಂಬ ಆಡಂಬರದ ಜೀವನ ನಡೆಸುತ್ತಿದ್ದಾರೆ, ಅದಕ್ಕೆ ತಕ್ಕಂತೆ ಅವರಿಗೆ ಹೆಚ್ಚಿನ ಆದಾಯವೂ ಬರುತ್ತಿದೆ. ಅವರು ಹಣಕಾಸಿನ ಬಗ್ಗೆ ಕನಸು ಕಾಣುವುದರಲ್ಲಿ ಯಾವುದೇ ತಪ್ಪಿಲ್ಲ, ಯಾಕಂದರೆ ಅವರ ಆದಾಯ ತುಂಬ ಹೆಚ್ಚಾಗಿರುತ್ತದೆ. ಅದಕ್ಕೆ ತಕ್ಕಂತೆ ಆದಾಯ ಅವರಿಗಿದ್ದರಿಂದ ಅವರ ನಿರೀಕ್ಷೆ ಮೀರಿದ ಆದಾಯ ಬರುವುದರಿಂದ ಅವರ ಜೀವನದಲ್ಲಿ ಸುಖಾನುಭವಗಳು ಹೆಚ್ಚಾಗಿರುತ್ತದೆ. ಅವರ ಸುಖ ಅನುಭವಿಸಲು ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಾರೆ. ಆದರೆ ಅವರಲ್ಲಿ ಸಂಬಂಧಗಳು ಬಲು ಬೇಗನೆ ಬಿರುಕು ಬಿಡುತ್ತದೆ. ಅಂದರೆ ಪತಿ ಪತ್ನಿಯರು, ಅದು ಗಂಡ ಹೆಂಡತಿಯರು, ಅವರು ಜಗಳ ಮಾಡಿಕೊಂಡು ಬೇರೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಥವಾ ಬೇರೆ ಏನಾದರೂ ಕಾರಣಗಳಿಂದ ಹೀಗಿದ್ದವರು, ಈ ಶುಕ್ರ ಪರ್ವದಲ್ಲಿ ಇಂತಹ ನಕ್ಷತ್ರ ಚಿಹ್ನೆ ಇದ್ದವರು ಗಂಡ ಹೆಂಡತಿ ಯಾವುದಾದ್ರೂ ಕಾರಣದಿಂದ ಬೇರೆಯಾಗುವ ಸಾಧ್ಯತೆ ಬೇರೆಯವರಿಗಿಂತ ಹೆಚ್ಚಾಗಿ ಕಂಡುಬರುತ್ತದೆ. ಆದುದರಿಂದ ಶುಕ್ರ ಪರ್ವದಲ್ಲಿ ಇಂತಹ ಚಿಹ್ನೆ ಇರುವವರು, ಯಾವ ಚಿಹ್ನೆ? ನಕ್ಷತ್ರ ಚಿಹ್ನೆ ಇರುವವರು ತುಂಬ ಎಚ್ಚರಿಕೆಯಿಂದ ದಾಂಪತ್ಯ ಜೀವನ ನಡೆಸಬೇಕಾಗಿದ್ದು ಅವಶ್ಯಕ. ಇನ್ನು ಕೇತು ಪರ್ವದಲ್ಲಿ ಈ ಥರ ನಕ್ಷತ್ರ ಇದ್ದರೆ ಅವರು ಫಾರ್ಮಸಿ, ಜ್ಯೋತಿಷ್ಯ, ವೈದ್ಯಕೀಯ ಮುಂತಾದ ರಂಗಗಳಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಅಂದರೆ ಈ ಚಿಹ್ನೆ ಇರುವಂತಹ ಯಾರಾಗಿದ್ದರೆ ಅವರು ಫಾರ್ಮಸಿ ಕಲಿಬಹುದು, ಜ್ಯೋತಿಷ ಕಲಿಬಹುದು, ವೈದ್ಯಕೀಯವನ್ನು ಅಭ್ಯಾಸ ಮಾಡ್ಬೋದು. ಹೀಗೆ ಮಾಡುವುದರಿಂದ ಅವರು ಜೀವನದಲ್ಲಿ ಉನ್ನತ ಸ್ಥಾನಮಾನಗಳು, ಕೀರ್ತಿಯನ್ನು ಪಡೆಯುತ್ತಾರೆ, ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡುತ್ತಾರೆ ಎಂಬುದು ಎಲ್ಲಿದ್ದಾಗ ಈ ಕೇತು ಪರ್ವದಲ್ಲಿ ನಕ್ಷತ್ರ ಇದ್ದಾಗ ಅಂಥ ವ್ಯಕ್ತಿಗಳಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಯಬೇಕು. ಇನ್ನು ಚಂದ್ರ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ, ಈ ಪರ್ವದಲ್ಲಿ ನಾನು ಹಿಂದೆ ಹೇಳಿದ್ದೇನೆ ಇಂತಹ ಈ ನಕ್ಷತ್ರ ಚಿಹ್ನೆಯ ಬಗ್ಗೆ. ಈಗ ಚಂದ್ರ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಹೊರದೇಶದಿಂದ ಧನಾಗಮನವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ. ಸರ್ಕಾರದಿಂದ ಗೌರವ ಸನ್ಮಾನಗಳು ಲಭಿಸಲಿದೆ. ಹೀಗಿದ್ದಾಗ ಸರ್ಕಾರದಿಂದ ಗೌರವ ಸನ್ಮಾನಗಳು ಲಭಿಸಲಿದೆ. ಅವರಿಗೆ ವಿದೇಶದ ಕೆಲಸದಿಂದ ಹಣ ಬರುವುದು, ಆದಾಯ ಬರುವುದು. ಕಲೆ ಸಾಹಿತ್ಯದಲ್ಲಿಯೂ ಸಹ ಇವರಿಗೆ ಆಸಕ್ತಿ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಮಂಗಳ ಪರ್ವದಲ್ಲಿ ಚಿಹ್ನೆ ಇದ್ದರೆ, ಮಂಗಳ 2 ಇಲ್ಲಿ ನೋಡಿ, ಇಲ್ಲಿ ಈಗ ನಕ್ಷತ್ರ ಚಿಹ್ನೆ ಇದ್ದರೆ ಮಂಗಳ ಪರ್ವದಲ್ಲಿ ಅಥವಾ ಕೇತು ಪರ್ವದಲ್ಲಿ ಚಿಹ್ನೆ ಇದ್ದರೆ ಅವರು ಜಮೀನು, ನಿವೇಶನ, ಕಟ್ಟಡಗಳಿಂದ ಮುಂತಾದವುಗಳಿಂದ ಧನವನ್ನು, ಹೆಚ್ಚಿನ ಆದಾಯವನ್ನು ಸಂಪಾದನೆ ಮಾಡುತ್ತಾರೆ, ಹೆಚ್ಚಿನ ಆದಾಯ ಬರುತ್ತದೆ. ರಿಯಲ್ ಎಸ್ಟೇಟಿನಂತಹ ವ್ಯವಹಾರದಲ್ಲಿಯೂ ಯಶಸ್ವಿಯಾಗಿ ಹೇರಳ ಧನ ಸಂಪಾದನೆಯಾಗುತ್ತದೆ. ಹೀಗೆ ನಾವು ಒಂದೊಂದೇ ಪರ್ವ ಮತ್ತು ನಕ್ಷತ್ರ ಚಿಹ್ನೆಗಳನ್ನು ನೋಡ್ತಾ ಹೋದಾಗ ಅವರ ಜೀವನದಲ್ಲಿ ಹಣಕಾಸಿನ ಬಗ್ಗೆ ಯಾವ ರೀತಿ ಅಭಿವೃದ್ಧಿಯಾಗುತ್ತದೆ, ಅವರು ಹಣಕಾಸಿನ ಬಗ್ಗೆ ಕನಸು ಕಾಣಬಹುದು ಎಂಬುದನ್ನು ತಿಳಿಯಬಹುದು. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ Kannada ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ Kannada ಯೂಟ್ಯೂಬ್ ಚಾನಲಲ್ಲಿ ಬರುವ ಯಾವುದೇ ಒಂದು ವಿಡಿಯೋ
ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮೂಲಕ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ನೀವು ಅದರಿಂದ ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆಸಕ್ತಿಯಿಂದ ನೋಡಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನಿಮ್ಮ ಭವಿಷ್ಯ ತಿಳಿಯಲು ಅಂದರೆ ಆನ್ಲೈನ್ ನಿಮ್ಮ ಮೊಬೈಲಿಗೆ ನಿಮ್ಮ ಭವಿಷ್ಯ ಬರುತ್ತದೆ. ಅದಕ್ಕೇನು ಮಾಡಬೇಕು ಎಂದು ನಾವು ಇಲ್ಲಿ ತಿಳಿಸುತ್ತೇವೆ. ಏಕೆ? ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಹಲೋ ಅಂದ ಕೂಡಲೇ ಸಾಕು, ಅಥವಾ ಹಾಯ್ ಅಂದರೆ ಸಾಕು. ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ, ನಿಮ್ಮ ಮೊಬೈಲಿಗೆ ನಿಮ್ಮ ಭವಿಷ್ಯ ಬರಲು ಏನು ಮಾಡಬೇಕು ಎಂಬುದನ್ನು ನೀವು ತಿಳ್ಕೊಬೋದು. ಅದಕ್ಕಾಗಿ ಮೆಸೇಜ್ ಕಳೆಯಲು ಮರೆಯಬೇಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.